ನೀನು ಓದ್ದಿರ ಇರೋಕೆ ನಿನ್ನತ್ರ 100 ಕಾರಣ ಇರಬಹುದು. ಆದ್ರೆ ಈಗ ನಿರ್ಧಾರ ನಿಂದು. ಜೀವನ ಪೂರ್ತಿ ಬೇರೆಯವರ ಸ್ಟೇಟಸ್ ನೋಡ್ತೀಯಾ ಅಥವಾ ನಿನ್ಗೆ ಆದಂತಹ ಒಂದು ಸ್ಟೇಟಸ್ ಪಡ್ಕೊಳ್ತೀಯಾ? ಯಾವುದೇ ಸಾಮ್ರಾಜ್ಯ ಸುಮ್ಮನೆ ಆಗಲ್ಲ. ನಿನ್ಗೆ ಯಾರು ಗೌರವ ಕೊಡ್ತಿಲ್ಲ ಅಂದ್ರೆ ಈ ಸೊಸೈಟಿಯಲ್ಲಿ ನಿನ್ಗೆ ಅಂತ ಯಾವುದೇ ಸ್ಟೇಟಸ್ ಇಲ್ಲ ಅಂತ ಒಂದ್ಸತಿ ನಿನ್ಗೆ ಅಂತ ಒಂದು ಸ್ಟೇಟಸ್ ಬೆಳೆಸ್ಕೋ. ಆಗ ಪರಿಸ್ಥಿತಿ ನೋಡು. ಇವತ್ ಯಾರು ನಿನ್ನನ್ನ ನೋಡೋಕೆ ಇಷ್ಟಪಡಲ್ವೋ ಮುಂದೆ ಅವರೇ ನಿನ್ಗೋಸ್ಕರ ಕಾಯ್ಬೇಕು. ಜನನೇ ಬದಲಾಗ್ತಾರಂತೆ ಅಂದ್ಮೇಲೆ ಪರಿಸ್ಥಿತಿ ಬದಲಾಗಲ್ವಾ? ಈ ಹಿಂದೆ ಟೈಮ್ ನಿನ್ನನ್ನ ಬದಲಾಯಿಸಿತ್ತು, ಈಗ ಆ ಟೈಮ್ನೇ ಬದಲಾಯಿಸು. ಹೌದು ನಿಜ, ಟೈಮ್ನ ಯಾರು ನಿಲ್ಸೋಕಾಗಲ್ಲ. ಆದ್ರೆ ನೀನ್ ಮನಸ್ ಮಾಡಿದ್ರೆ ಆ ಟೈಮ್ ಕೂಡ ನಿನ್ನನ್ನ ನಿಲ್ಸೋಕಾಗಲ್ಲ. ನಾನ್ ಗೆದ್ದೇ ಗೆಲ್ತೀನಿ ಅನ್ನೋ ನಂಬಿಕೆ ಬಿಡ್ಬೇಡ. ನೀನ್ ಎಷ್ಟು ಯೋಚಿಸ್ತೀಯೋ ಅದಕ್ಕಿಂತ ಜಾಸ್ತಿ ಪ್ರಯತ್ನ ಪಡು. ಮಾರ್ಕ್ಸ್ ಕಡಿಮೆ ಬಂದ್ರೆ ತಪ್ಪಿಲ್ಲ, ಆದ್ರೆ ನನ್ನ ಕೈಯಲ್ಲಿ ಆಗಲ್ಲ ಅಂತ ಮಾತ್ರ ಅಂದ್ಕೊಳ್ಬೇಡ. ನಿನ್ನ ಇಚ್ಛಾಶಕ್ತಿ ಮುಂದೆ ಯಾವುದೇ ಶಕ್ತಿ ಇಲ್ಲ. ನಿನ್ನನ್ನ ನೀನ್ ಪ್ರಶ್ನೆ ಮಾಡ್ಕೋ, ಇಲ್ಲಿವರೆಗೂ ಅಸ್ಲಿಗೆ ನಾನ್ ಏನ್ ಮಾಡಿದೀನಿ ಅಂತ. ನಿನ್ನತ್ರ ಇರೋದು ಒಂದೇ ಜೀವನ. ಬೇಕಿದ್ರೆ ಜೀವನ ಅನ್ನೋ ಸಮುದ್ರದಲ್ಲಿ ಕಷ್ಟಕ್ಕೆ ಎದುರ್ಕೊಂಡು ಮುಳುಗ್ತೀಯೋ ಅಥವಾ ಆ ಕಷ್ಟಗಳನ್ನ ಎದುರಿಸಿ ಗೆಲುವಿನ ದಡ ಸೇರ್ತೀಯೋ. ಇವತ್ತಿನ ನಿನ್ನ ಪ್ರಯತ್ನನೇ ನಾಳೆ ನಿನ್ಗೆ ಹೆಸರು ತಂದ್ಕೊಡೋದು. ಬಡತನದಿಂದ ಹೊರ ಬರೋಕೆ ಇರೋ ಒಂದೇ ಒಂದು ದಾರಿ ಅಂದ್ರೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತಗೊಳ್ಳೋದು. ಈ ಸಕ್ಸಸ್ ಅನ್ನೋದು ನಿನ್ನಿಂದ 5 ವಿಚಾರಗಳನ್ನ ಕೇಳುತ್ತೆ: ಪ್ರಯತ್ನ, ಬಲಿದಾನ, ಸಂಘರ್ಷ, ನಂಬಿಕೆ, ತ್ಯಾಗ. ನಿನ್ ತಂದೆ ತಾಯಿ ನಿನ್ನನ್ನ ಸಕ್ಸಸ್ಫುಲ್ ಪರ್ಸನ್ ಆಗಿ ನೋಡೋಕೆ ಕಾಯ್ತಿದ್ದಾರೆ. ಜನ ಏನ್ ಅಂದ್ಕೊಳ್ಬಹುದು ಅಂತ ನೀನ್ ಯೋಚಿಸೋದು ಬಿಡು. ಯಾಕಂದ್ರೆ ನಿನ್ ಬಡತನ, ನಿನ್ ಕಷ್ಟ ನಷ್ಟ, ನಿನ್ ದುಃಖ, ನಿನ್ನ ಅವಮಾನ ಇಲ್ಲಿ ಯಾರಿಗೂ ಬೇಕಾಗಿಲ್ಲ. ಜನ ನಿನ್ಗೆ ಮರ್ಯಾದೆ ಕೊಡೋದು ಕೇವಲ ನಿನ್ನ ಹೆಸರಿಗಲ್ಲ, ನಿನ್ನ ಸಾಧನೆಗೆ ಮಾತ್ರ. ಆ ಸಾಧನೆಗೆ ನಿನ್ನ ಹತ್ರ ಇರೋ ಅಸ್ತ್ರ ಅಂದ್ರೆ ಅದು ನಿನ್ನ ಹತ್ರ ಇರೋ ಪುಸ್ತಕ ಮಾತ್ರ. ಓದೋ ನಿನ್ನ ಪ್ರಯತ್ನ, ಓದ್ಬೇಕು ಅನ್ನೋ ನಿನ್ನ ಹಠ ಛಲ ಯಾವತ್ತೂ ಬಿಟ್ಕೊಡ್ಬೇಡ.